ಗೈಸ್ ತುಂಬಾ ಜನ ಕೇಳ್ತಾ ಇದ್ರಿ UGCಯಲ್ಲಿ ಬ್ರ್ಯಾಂಡ್ಗಳು ನಮಗೆ ಹೇಗೆ ಫ್ರೀ ಪ್ರಾಡಕ್ಟ್ ಅನ್ನ ಕಳಿಸ್ತಾರೆ, ನಾವು ಯಾವ ತರ ಅವ್ರಿಗೆ ಮೆಸೇಜ್ ಅನ್ನ ಕಳಿಸ್ಬೇಕು ಏನು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ UGC ಅಂದ್ರೆ ಏನು, ಬ್ರ್ಯಾಂಡ್ ಅನ್ನ ನೀವು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಅವರಿಗೆ ಏನಂತ ಮೆಸೇಜ್ ಮಾಡಬೇಕು, ಸೊ ಅವ್ರನ್ನ ಇಂಪ್ರೆಸ್ ಮಾಡೋದು ಹೇಗೆ, ಇಂಪ್ರೆಸ್ ಮಾಡಿಬಿಟ್ಟು ಫ್ರೀ ಪ್ರಾಡಕ್ಟ್ ಅನ್ನ ತರಿಸ್ಕೊಂಡು UGCಯನ್ನ ಸ್ಟಾರ್ಟ್ ಮಾಡಿ ಅರ್ನಿಂಗ್ಸ್ ಮಾಡೋದು ಹೇಗೆ, ಫುಲ್ ಇನ್ಫಾರ್ಮೇಷನ್ನ ವಿತ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ. ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಗೈಸ್. ಸೊ ಗೈಸ್, ಮೊದಲಿಗೆ UGC ಅಂತಂದರೆ ಯೂಸರ್ ಜನರೇಟೆಡ್ ಕಂಟೆಂಟ್ ಅಂತ ಹೇಳಿ. ಸೊ ಮೀನ್ಸ್ ಯಾವ ರೀತಿ ಅಂತ ಅಂದರೆ, ಮೊದಲಾಗಿದ್ರೆ ಸೊ ಟಾಪ್ ಕಂಟೆಂಟರ್ಗಳು ಯಾರ್ಯಾರಿದ್ದಾರೆ ಅವರನ್ನ ಡೈರೆಕ್ಟ್ ಆಗಿ ಬ್ರ್ಯಾಂಡ್ಗಳೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಫ್ರೀ ಪ್ರಾಡಕ್ಟನ್ನು ಕಳಿಸ್ತಾ ಇದ್ರು, ಕೊಲಾಬ್ರೇಷನ್ ಮಾಡಿಕೊಡಿ ಇಲ್ಲ ಪ್ರಮೋಷನ್ ಮಾಡಿಕೊಡಿ ಅಂತ ಹೇಳಿ. ಬಟ್ ಈಗ ಸಣ್ಣ ಪುಟ್ಟ ಕ್ರಿಯೇಟರ್ಸ್ಗಳು, ಫಾಲೋವರ್ಸ್ ಇಲ್ಲ ಅಂದ್ರೂ, ಕಡಿಮೆ ಫಾಲೋವರ್ಸ್ ಇದ್ರೂ ಕೂಡ ಇಂಥವರು UGCಯನ್ನು ಸ್ಟಾರ್ಟ್ ಮಾಡಿಕೊಂಡು ಸ್ವತಃ ತಾವೇ ಬ್ರ್ಯಾಂಡ್ಗಳನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೋದು. ಸೊ ನಾನು UGC ಕೊಲಾಬ್ರೇಟರ್, ಸೊ ನಾನು ತುಂಬ ಚೆನ್ನಾಗಿ ರಿವ್ಯೂಸ್ನ ಕೊಡ್ತೀನಿ, ನಿಮ್ಮ ಪ್ರಾಡಕ್ಟ್ಗಳನ್ನ ನನಗೆ ಕಳಿಸ್ಕೊಡಿ, ನಾನು ನಿಮಗೆ ಕೊಲಾಬ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿ ನೀವು ಮಾಡ್ಬೋದು. ಸೊ ಮೇನ್ ಆಗಿ ಬ್ರ್ಯಾಂಡ್ ನೋಡೋದು ನಿಮ್ಮ ಕಂಟೆಂಟ್ನ, ಓಕೆನಾ. ಸೊ ವಿಡಿಯೋ ಕ್ವಾಲಿಟಿಯನ್ನು ನೀವು ಎಷ್ಟು ಚೆನ್ನಾಗಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀರಾ, ಎಷ್ಟು ಕ್ವಾಲಿಟಿಯಲ್ಲಿ ಮಾಡ್ತೀರಾ, ಅದು ಮೇನ್ ಆಗಿ ಬ್ರ್ಯಾಂಡ್ಗೆ ಬೇಕಾಗುತ್ತೆ, ಓಕೆನಾ. ನೀವು ತುಂಬ ಚೆನ್ನಾಗಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಕಡಿಮೆ ಫಾಲೋವರ್ಸ್ ಇದ್ರೂ ಕೂಡ ನಿಮ್ಮ ವಿಡಿಯೋಸ್ ತುಂಬ ಇಂಪ್ರೆಸ್ ಆಗೋ ಥರ ಇತ್ತು ಅಂದರೆ ಬ್ರ್ಯಾಂಡ್ಗಳೇ ನಿಮಗೆ ಫ್ರೀಯಾಗಿ ಪ್ರಾಡಕ್ಟನ್ನು ಕಳಿಸ್ಕೊಡ್ತಾರೆ, ಪ್ಲಸ್ ಇನ್ಕಮ್ನು ಕೂಡ ಕೊಡ್ತಾರೆ, ಓಕೆನಾ. ಸೊ ನೀವು UGCಯಲ್ಲಿ ಮಾಡಬೇಕಾಗಿರೋದು ಇಷ್ಟೇ, ಒಳ್ಳೆ ಕ್ವಾಲಿಟಿಯಲ್ಲಿ ವಿಡಿಯೋನ ಕ್ರಿಯೇಟ್ ಮಾಡಬೇಕು, ಬ್ರ್ಯಾಂಡ್ಗಳನ್ನ ಇಂಪ್ರೆಸ್ ಮಾಡಬೇಕು, ಇಷ್ಟೇ ನಿಮ್ಮ ಕೆಲಸ ಗೈಸ್, ಓಕೆನಾ. ಈ ರೀತಿ ಯಾರು ಮಾಡ್ತೀರಾ ಅವ್ರಿಗೆ ಫ್ರೀಯಾಗಿ ಪ್ರಾಡಕ್ಟ್ಗಳನ್ನ ಸ್ವತಃ ಬ್ರ್ಯಾಂಡ್ಗಳೇ ಕಳಿಸ್ಕೊಡ್ತಾರೆ, ನೀವೇನು ಅಮೌಂಟ್ ಕಟ್ಟಿಬಿಟ್ಟು ಪ್ರಾಡಕ್ಟ್ಗಳನ್ನ ತರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಿದ್ರೆ ನಾವು ಬ್ರ್ಯಾಂಡ್ಗಳನ್ನ ಹೆಂಗೆ ಇಂಪ್ರೆಸ್ ಮಾಡೋದು, ಪೂರ್ತಿಯಾಗಿ ಈ ವಿಡಿಯೋನ ನೋಡಿ, ಓಕೆನಾ. ಸೊ ಗೈಸ್, ಮೊದಲನೇದು ನಾನು ಹೇಳ್ದಂಗೆ ನೀವು ಒಳ್ಳೆ ಕ್ವಾಲಿಟಿಯಲ್ಲಿ ವೀಡಿಯೋಸ್ನ ಮಾಡಿ. ಸೊ ತುಂಬ ಜನಕ್ಕೆ ಮುಖ ತೋರಿಸ್ಕೊಂಡು ವೀಡಿಯೋಸ್ ಮಾಡೋದಕ್ಕೆ ಭಯ ಆಗ್ತಾ ಇರುತ್ತೆ. ಸೊ ನೀವು ವಿತೌಟ್ ಫೇಸ್ ನೀವು ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಸೊ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಒಂದು ಮ್ಯಾಟನ್ನು ಇಡ್ಬೋದು, ಇಲ್ಲ ಒಳ್ಳೆ ಲೈಟಿಂಗನ್ನು ಇಟ್ಬಿಟ್ಟು ನೀವು ಪ್ರಾಡಕ್ಟನ್ನು ಒಂದು ಏನು ಮಾಡಬೇಕು, ರೆಕಾರ್ಡಿಂಗ್ ಮಾಡ್ಕೋಬೇಕು, ಓಕೆನಾ. ಸ್ಲೋ ಮೋಷನಲ್ಲಿ, ಫಾಸ್ಟಲ್ಲಿ. ಸೊ ಈ ರೀತಿ ಎಲ್ಲ ತಲೆಯನ್ನು ಓಡಿಸ್ಬಿಟ್ಟು ನೀವು ಮಾಡ್ಕೋಬೋದು. ಆ್ಯಂಡ್ ಒಂದು ತಿಳ್ಕೊಳ್ಳಿ, ನೀವು ಸ್ಟಾರ್ಟಿಂಗಲ್ಲಿ ಯಾವುದಾದ್ರೂ ಮೀಶೋ ಪ್ರಾಡಕ್ಟನ್ನು ಬೈ ಮಾಡಿದರೆ ನಿಮ್ಮ ಹತ್ರ ಯಾವುದೋ ಒಂದು ಆನ್ಲೈನ್ ಪ್ರಾಡಕ್ಟ್ಗಳಿರುತ್ತೆ. ಸೊ ಇಲ್ಲಾಂದರೆ ಯಾವುದಾದ್ರೂ ಆಯಿತು, ಒಂದು ಪ್ರಾಡಕ್ಟನ್ನು ಇಟ್ಕೊಂಡು ಅದ್ರ ರಿವ್ಯೂಸ್ನ ಕೊಡಿ, ಒಂದು ಡೆಮೋನ ಕೊಡಿ, ಓಕೆನಾ. ಸೊ ಈ ರೀತಿ ಮಾಡಿಕೊಂಡು ಫಸ್ಟು ನೀವೇನು ಮಾಡಬೇಕು, ನಿಮ್ಮ ಅಕೌಂಟಲ್ಲಿ ಇಲ್ಲ ಪೇಜಲ್ಲಿ ಅಪ್ಲೋಡ್ ಮಾಡ್ಕೊಬೇಕು. ಸೊ ಓಕೆನಾ. ಸೊ ಅಪ್ಲೋಡ್ ಮಾಡಾದ್ಮೇಲೆ ಅದನ್ನು ನೀವೇನು ಮಾಡಬೇಕು, ಎಕ್ಸಾಂಪಲ್ ತುಂಬ ಚೆನ್ನಾಗಿರೋಂತಹ ಒಂದು ವಿಡಿಯೋನ ನೀವು ಎಕ್ಸಾಂಪಲ್ ಆಗಿ ಬ್ರ್ಯಾಂಡ್ಗೆ ಕಳಿಸ್ಬೇಕು. ಮೀನ್ಸ್ ಈ ಥರ ನಾನು ವೀಡಿಯೋಸ್ಗಳನ್ನ ಮಾಡ್ತೀನಿ, ಸೊ UGC ಕಂಟೆಂಟರ್, ನಿಮ್ಮ ಬ್ರ್ಯಾಂಡ್ಗಳನ್ನ, ನಿಮ್ಮ ಏನು ಪ್ರಾಡಕ್ಟ್ ಇದೆ ಸೊ ಅದನ್ನು ನನಗೆ ಕಳಿಸ್ಕೊಟ್ರೆ ನಾನು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ವಿಡಿಯೋ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳ್ಬೋದು, ಓಕೆನಾ. ಸೊ ಬ್ರ್ಯಾಂಡ್ ಇಂಪ್ರೆಸ್ ಆಗೋದೇ ನಿಮ್ಮ ವಿಡಿಯೋನ ನೋಡಿಬಿಟ್ಟು. ಸೊ ವಿಡಿಯೋನ ತುಂಬ ಚೆನ್ನಾಗಿ ಮಾಡಿ, ಓಕೆನಾ. ಹಾಗಿದೆ ಬ್ರ್ಯಾಂಡ್ಗೆ ಏನಂತ ಮೆಸೇಜ್ ಮಾಡೋದು, ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಸೊ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ತಿಳಿಸ್ತಾ ಹೋಗ್ತೀನಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ, ಓಕೆನಾ. ಹಾಗೆ ವಿಡಿಯೋಗೆ ಇನ್ನೂ ಯಾರು ಲೈಕ್ ಕೊಟ್ಟಿಲ್ಲ ಫಸ್ಟ್ ಲೈಕ್ ಕೊಡಿ ಗೈಸ್, ಲೈಕ್ ಕೊಡಿ, ಓಕೆನಾ. ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ನೋಡ್ತಾ ಬನ್ನಿ ಗೈಸ್. ಮೊದಲಿಗೆ ನೀವು ಬ್ರ್ಯಾಂಡ್ನ ಇಂಪ್ರೆಸ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ಒಳ್ಳೆ ಪ್ರೊಫೆಷ್ನಲ್ ಆಗಿರುವಂತಹ ಅಕೌಂಟ್ ಇರಬೇಕು, ಓಕೆನಾ. ಇಲ್ಲಾಂತಂದರೆ ನಿಮ್ಮ ಹತ್ರ ನಾರ್ಮಲ್ ಅಕೌಂಟ್ ಇತ್ತು ಅಂತಂದರೆ ನೀವು UGCಗೋಸ್ಕರನೇ ಒಂದು ಹೊಸ ಅಕೌಂಟನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು, ಓಕೆನಾ. ಸೊ ಪ್ರೊಫೆಷ್ನಲಿ ಆ ನೇಮನ್ನು ಎಲ್ಲ ಚೇಂಜ್ ಮಾಡಿ, ಸೊ ನಿಮ್ಮ ನೇಮ್ ಏನಿರುತ್ತೆ ಅದಕ್ಕೆ ಕ್ರಿಯೇಟರ್ ಆ ಥರ ಸೇರಿಸ್ಕೊಳ್ಳಿ, ಓಕೆನಾ. ಇವಾಗ ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ರಮ್ಯಾ ಕ್ರಿಯೇಟರ್ ಅಂತ ಹೇಳಿ ನೇಮನ್ನು ಕೊಡ್ತಾಯಿದ್ದೀನಿ. ಸೊ ಅದಾದಮೇಲೆ ಯೂಸರ್ ನೇಮ್ ಕೂಡ ಅಷ್ಟೇ, ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಸೊ ಅದೆಲ್ಲ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಏನು ಕಾಂಟ್ಯಾಕ್ಟ್ ಮಾಡ್ತಿರಲ್ಲ ಬ್ರ್ಯಾಂಡು, ಆವಾಗ ನಿಮ್ಮ ಪ್ರೊಫೈಲ್ನ ಚೆಕ್ ಮಾಡಿದಾಗ ಬ್ರ್ಯಾಂಡಿಗೆ ತುಂಬ ಇಂಪ್ರೆಸ್ ಆಗುತ್ತೆ. ಸೊ ಓಕೆನಾ. ಇವಾಗ ನಾನು ನನ್ನ ಹಳೆ ಒಂದು ಅಕೌಂಟನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಏನು ಮಾಡ್ಕೊಳ್ಳಿ, UGC ವಿತ್ ರಮ್ಯಾ ಆ ಥರ ನಿಂಗೆ UGCಯನ್ನು ಸೇರಿಸ್ಕೊಳ್ಳಿ, ಓಕೆನಾ, ಯೂಸರ್ ನೇಮಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ಬ್ರ್ಯಾಂಡ್ಗೆ ತುಂಬ ಇಂಪ್ರೆಸ್ ಆಗುತ್ತೆ. ಆ್ಯಂಡ್ ಪ್ರೊಫೈಲ್ ಪಿಕ್ಚರ್ ಕೂಡ ಅಷ್ಟೇ, ನಿಮ್ಮ ಪ್ರಾಡಕ್ಟಿಂದು ಇರ್ಬೋದು ಇಲ್ಲ ಪ್ರಾಡಕ್ಟಿಂದ ಇಟ್ಕೊಂಡಿರೋ ಥರ ಏನಾದರೂ ಒಂದು ಫೋಟೋಸ್ನ ತಕ್ಕೊಂಡು
ಸೊ ಪ್ರಾಡಕ್ಟ್ ಬಗ್ಗೆನೇ ಇರೋಂತಹ ಒಂದು ಪ್ರೊಫೈಲ್ ಫೋಟೋವನ್ನು ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ನೋಡಿ ಸಿಂಪ್ಲಿಯಾಗಿ ಈ ಥರ. ಸೊ ಇದೆಲ್ಲ ಆದಮೇಲೆ ಬ್ರ್ಯಾಂಡನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಅವರಿಗೆ ಏನಂತ ಮೆಸೇಜ್ ಕಳಿಸ್ಬೇಕು. ಸೊ ಇವಾಗ ಸಿಂಪ್ಲಿಯಾಗಿ ನೀವು ಸರ್ಚ್ ಬಾರಲ್ಲಿ ಏನಂತ ಸರ್ಚ್ ಮಾಡಿ. ಸೊ ಕೆಲವೊಂದಿಷ್ಟು ಬ್ರ್ಯಾಂಡ್ಗಳನ್ನ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಕೊಟ್ಟಿದ್ದೀನಿ, ಓಕೆನಾ. ಆ ಲೀಸ್ಟ್ ಎಲ್ಲನೂ ನೀವೇನು ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಬೇಕು, ಓಕೆನಾ. ಸರ್ಚ್ ಮಾಡಿಬಿಟ್ಟು ಆ ಅಕೌಂಟಲ್ಲಿ ಏನು ಮಾಡಬೇಕು, ಮೆಸೇಜ್ ಅಂತ ಇರುತ್ತಲ್ವ. ಸೊ ನೋಡಿ ಇದು ಅಕ್ವಾಲೋಗಿಕಾ ಬ್ರ್ಯಾಂಡ್, ಈ ಥರನೇ ಸಾಕಷ್ಟು ಬ್ರ್ಯಾಂಡ್ಗಳಿರುತ್ತೆ. ಮೆಸೇಜ್ ಇರುತ್ತಲ್ಲ, ಮೆಸೇಜ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಏನಂತ ಮೆಸೇಜ್ ಮಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಮೊದಲು ನೋಡ್ಕೊಳ್ಳಿ. ಪ್ರೊಫೆಷ್ನಲ್ ಆಗಿ ಬ್ರ್ಯಾಂಡ್ ತುಂಬ ಇಂಪ್ರೆಸ್ ಆಗೋ ರೀತಿಯಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇವಾಗ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ಲ, ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ, ಓಕೆನಾ. ಅದಾದಮೇಲೆ ನೀವು ಅದನ್ನೇ ನೋಡಿಕೊಂಡು ಟೈಪ್ ಮಾಡಿಬಿಟ್ಟು ಬ್ರ್ಯಾಂಡ್ಗೆ ಸೆಂಡ್ ಮಾಡ್ಬೋದು. ಸೊ ಈ ಥರ ಇಂಪ್ರೆಸ್ ಆಗೋ ಥರ ನೀವು ಮೆಸೇಜನ್ನು ಮಾಡಿದಾಗ, ನಾನು UGC ಕಂಟೆಂಟರು, ಸೊ ತುಂಬ ಚೆನ್ನಾಗಿ ನಿಮ್ಮ ಪ್ರಾಡಕ್ಟ್ ಇಷ್ಟ ಆಗಿದೆ, ನಿಮ್ಮ ಪ್ರಾಡಕ್ಟನ್ನು ನಾನು ಕೊಲಾಬ್ರೇಟ್ ಮಾಡಿಕೊಡ್ತೀನಿ, ಫ್ರೀಯಾಗಿ ಕಳಿಸ್ಕೊಡಿ ಅಂತ ಹೇಳಿದರೆ ಕಳಿಸ್ಕೊಡ್ತಾರೆ. ನೋಡಿ ಅವರು ಇದೊಂದು ಫಾರ್ಮ್ ಕಳಿಸಿದ್ದಾರೆ, ಓಕೆನಾ. ಸೊ ನಮ್ಮ ಡೀಟೇಲ್ಸ್ ಎಲ್ಲ, ನಮ್ಮ ಅಡ್ರೆಸ್ಸು ಎಲ್ಲದನ್ನು ನಾವಿಲ್ಲಿ ಫಿಲ್ ಮಾಡಬೇಕು ನೋಡಿ. ಸೊ ನನ್ನ ಆ ರೀತಿ ಮೆಸೇಜ್ ಮಾಡಿದ ತಕ್ಷಣವೇ ಇವರು ಅವರ ಒಂದು ಕೊಲಾಬ್ರೇಟಿವ್ ಫಾರ್ಮನ್ನು ಕಳಿಸಿದ್ದಾರೆ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಲಿಂಕ್ ಮೇಲೆ. ಒಂದೊಂದು ಸಲ ಗೈಸ್ ಏನಾಗುತ್ತೆ ಅಂತಂದರೆ ಇದು ಇನ್ಸ್ಟಾಗ್ರಾಮಲ್ಲಿ ಓಪನ್ ಆಗಲ್ಲ. ಸೊ ಆಗ ಏನು ಮಾಡಬೇಕು, ಸೊ ಸಿಂಪ್ಲಿಯಾಗಿ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ಏನಾಗುತ್ತೆ, ಲಿಂಕ್ ಮಾತ್ರ ಕಾಪಿ ಆಗಲ್ಲ. ಸೊ ಪ್ಲಸ್ ಅವ್ರು ಏನು ಟೆಕ್ಸ್ಟ್ ಎಲ್ಲ ಬರೆದಿರ್ತಾರಲ್ಲ ಅದೆಲ್ಲ ಕಾಪಿ ಆಗಿಬಿಡುತ್ತೆ. ಸೊ ಇಲ್ಲಿ ಪೇಸ್ಟ್ ಮಾಡೋಣ, ಗೂಗಲಲ್ಲಿ ಓಪನ್ ಮಾಡಿಕೊಂಡು ಪೇಸ್ಟ್ ಮಾಡಿಬಿಟ್ಟು ಲಿಂಕನ್ನು ಬಿಟ್ಟು ಅವ್ರು ಏನು ಟೆಕ್ಸ್ಟ್ ಬರೆದಿರ್ತಾರೆ ಅದನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳೋಣ, ರಿಮೂವ್ ಮಾಡಿಕೊಂಡು ಅದನ್ನು ಸರ್ಚ್ ಕೊಟ್ಟರೆ ನಮಗೆ ಆ ಫಾರ್ಮ್ ಓಪನ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಓಪನ್ ಆಗಲಿಲ್ಲ ಅಂತಂದರೆ ಗೂಗಲಲ್ಲಿ ಬಂದು ಓಪನ್ ಮಾಡಿ, ಓಕೆನಾ. ಗೂಗಲಲ್ಲಿ ಆ ಲಿಂಕನ್ನು ಪೇಸ್ಟ್ ಮಾಡಿಬಿಟ್ಟು ಸರ್ಚ್ ಕೊಡಿ, ಓಪನ್ ಆಗುತ್ತೆ. ಇಲ್ಲಿ ನೋಡಿ ಕೊಲಾಬ್ರೇಷನ್ ರಿಕ್ವೆಸ್ಟ್ ಅಕ್ವಾಲೋಗಿಕಾ ಅಂತ ಹೇಳಿ ಬಂದಿದೆ, ಬ್ರ್ಯಾಂಡ್ ನೇಮ್ ಕೂಡ. ಸೊ ಇಲ್ಲಿ ಫುಲ್ಲು ಡೀಟೇಲ್ಸ್, ನಮ್ಮ ನೇಮ್ ಇರ್ಬೋದು, ಕಾಂಟ್ಯಾಕ್ಟ್ ನಂಬರು, ಜೆಂಡರು, ಏಜು, ಇಮೇಲ್ ID, ಫೋನ್ ನಂಬರು, ಆಮೇಲೆ ಇನ್ಸ್ಟಾಗ್ರಾಮಿಂದು ಲಿಂಕು, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ. ಸೊ ಯೂಟ್ಯೂಬ್ ಇದ್ದರೆ ಯೂಟ್ಯೂಬ್ ಲಿಂಕು, ಅದರಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನಮ್ಮ ನೀಚ್ ಏನು, ಯಾವುದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇದೆ, ಅಂದರೆ ಯಾವುದ್ರದ್ದು ರಿವ್ಯೂ ಕೊಡೋದ್ರಲ್ಲಿ ಬೆಸ್ಟ್ ಇದೆ, ಸ್ಕಿನ್ ಕೇರು, ಮೇಕಪ್ ಓನ್ಲಿ, ಆ ಥರ ಲೈಫ್ ಸ್ಟೈಲ್. ಸೊ ನಮ್ಮ ಲ್ಯಾಂಗ್ವೇಜಸ್ಸು ಕನ್ನಡ ಕೂಡ ಇರುತ್ತೆ, ನಾವು ಅದನ್ನು ಮಾಡ್ಬೋದು. ಸ್ಪೋಕನ್ ಲ್ಯಾಂಗ್ವೇಜ್, ಸ್ಟೇಟು, ಸಿಟಿ ಪ್ರತಿಯೊಂದೂ ಎಲ್ಲ ಫಿಲ್ ಮಾಡಿಬಿಟ್ಟು ಏನು ಮಾಡಿ ಸಬ್ಮಿಟ್ ಕೊಡಿ, ಓಕೆನಾ. ಸಬ್ಮಿಟ್ ಆದಮೇಲೆ ಅವರು ಫುಲ್ಲು ನಿಮ್ಮ ಪ್ರೊಫೈಲನ್ನು ಚೆಕ್ ಮಾಡ್ತಾರೆ. ಯೂಟ್ಯೂಬ್ ಲಿಂಕ್ ಹಾಕಿದರೆ ಇಲ್ಲ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದರೆ ಎಲ್ಲನೂ ಓಪನ್ ಮಾಡಿಬಿಟ್ಟು ಫುಲ್ಲು ಸರ್ಚ್ ಮಾಡ್ತಾರೆ. ಸೊ ನಿಮ್ಮ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಕೊಲಾಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಫ್ರೀ ಪ್ರಾಡಕ್ಟ್ ಕಳಿಸ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ ಗೈಸ್, ಯಾರಾದರೂ ನಿಮಗೆ ಫಾರ್ಮ್ ಕಳಿಸ್ಲಿಲ್ಲ ಅಂತಂದರೆ ಅವ್ರಿಗೆ ಡೈರೆಕ್ಟಾಗಿ ನೀವು ನಿಮ್ಮ ಪ್ರೊಫೈಲ್ ಲಿಂಕನ್ನು ಕೂಡ ಶೇರ್ ಮಾಡಿ, ಓಕೆನಾ. ಸೊ ಅವಾಗ ಪ್ರೊಫೈಲ್ ಲಿಂಕನ್ನು ಚೆಕ್ ಮಾಡಿಬಿಟ್ಟು ಅವರು ಇದು ಮಾಡ್ತಾರೆ. ಸೊ ಇವರು ನನಗೆ ಪ್ರೊಫೈಲ್ ಲಿಂಕನ್ನು ಕೇಳಿದರು, ಪ್ರೊಫೈಲ್ ಲಿಂಕ್ ಕಳಿಸಾದ್ಮೇಲೆ ಇವರು ವಾಟ್ಸಪ್ ನಂಬರ್ ಸೆಂಡ್ ಮಾಡಿದರು, ಓಕೆನಾ. ವಾಟ್ಸಪ್ಪಲ್ಲಿ ಇವರು ಫುಲ್ ಡೀಟೇಲ್ಸ್ನ ಕಳಿಸ್ತಾರೆ. ಸೊ ಎಷ್ಟು ವಿಡಿಯೋ ಮಾಡಬೇಕು, ಏನು, ಎಲ್ಲಿ ಪೋಸ್ಟ್ ಮಾಡಬೇಕು, ಏನು, ಪ್ರತಿಯೊಂದು ಡೀಟೇಲ್ಸ್ನ ಕಳಿಸ್ತಾರೆ. ಸೊ ನಿಮಗೂ ಕೂಡ ಈ ರೀತಿ ಮೆಸೇಜ್ ಬರುತ್ತೆ, ಓಕೆನಾ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ನಿಮಗೆ ಫ್ರೀ ಪ್ರಾಡಕ್ಟ್ನ ಕಳಿಸ್ಬೇಕು ಅಂತ ಏನಿಲ್ಲ. ಸೊ ಬ್ರ್ಯಾಂಡ್ ಯಾರನ್ನು ಸೆಲೆಕ್ಟ್ ಮಾಡುತ್ತೆ ಅವರಿಗೆ ಫ್ರೀ ಪ್ರಾಡಕ್ಟ್ ಕೊಡ್ತಾರೆ. ಆದಷ್ಟು ಪ್ರೊಫೈಲ್ನ ನೀಟಾಗಿ ಇಟ್ಕೊಳ್ಳಿ. ಹಾಗೆ ನೀವು UGC ಕ್ರಿಯೇಟರ್ ಅಂತ ಅವ್ರಿಗೆ ಗೊತ್ತಾಗಬೇಕು, ಓಕೆನಾ. ಸೊ ಗೈಸ್, ಜೊತೆಗೆ ಒಳ್ಳೊಳ್ಳೆ ವೀಡಿಯೋಸ್ನ ಆಲ್ರೆಡಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಜೊತೆಗೆ ಮಾಡಿ ಅಪ್ಲೋಡ್ ಮಾಡಿ ಇಟ್ಕೊಂಡಿರಿ. ಬ್ರ್ಯಾಂಡ್ ಅದನ್ನು ಕೂಡ ಚೆಕ್ ಮಾಡುತ್ತೆ. ಸೊ ಅದನ್ನು ನೋಡಿದ ಮೇಲೆ ಇಂಪ್ರೆಸ್ ಆಗೋದು ಎಲ್ಲ ಚಾನ್ಸ್ ಇರುತ್ತೆ, ಓಕೆನಾ. ಸೊ ಯಾರು ಸೆಲೆಕ್ಟ್ ಆಗ್ತೀರಾ ಸೊ ಅವರಿಗೆ ಫ್ರೀ ಪ್ರಾಡಕ್ಟನ್ನು ಕಳಿಸಿ ಪೇಮೆಂಟ್ ಕೂಡ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಓಕೆನಾ. ಸೊ ಬ್ರ್ಯಾಂಡ್ ಯಾರ ಪ್ರೊಫೈಲ್ ಇಷ್ಟಪಟ್ಟು ಕಳಿಸ್ತಾರೋ ಅವರಿಗೆ ಸಿಗುತ್ತೆ ಅಂತಲೇ ಅರ್ಥ, ಓಕೆನಾ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇನು ಡೌಟ್ ಇದ್ರೂ ಕಮೆಂಟ್ ಮಾಡಿ. ಆಲ್ರೆಡಿ ಟಾಪ್ 10 ಬ್ರ್ಯಾಂಡ್ಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಓಕೆನಾ. ಸೊ ನನ್ನ ಅಕೌಂಟನ್ನು ಚೆಕ್ ಮಾಡಿ. ಸೊ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ಪ್ಲೇ ಲಿಸ್ಟಲ್ಲಿ UGC ಇನ್ಫಾರ್ಮೇಷನ್ ಅಂತಲೇ ಕೊಟ್ಟಿರ್ತೀನಿ. ಸೊ ಅಲ್ಲೇ ಆ ಒಂದು ವಿಡಿಯೋನ ಆ್ಯಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಆಲ್ರೆಡಿ 10 ಟಾಪ್ ಬ್ರ್ಯಾಂಡ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಓಕೆನಾ ಗೈಸ್. ಸೊ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.